ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ನಮ್ಮ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಪ್ಲೀಸ್ ಆದಷ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿರಿ, ವ್ಯೂಸ್ ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ಸ್ಟೋರಿ ಇನ್ನೂ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಸ್ಟೋರಿ ಹೇಗಿದೆ ಅಂತಲೂ ಕಮೆಂಟ್ ಮಾಡಿರಿ. ಪುಷ್ಪ, ಹಾಂ, ಬರ್ರಿ. ಯಾಕ್ರಿ ಮಲ್ಕೊಂಡಿಲ್ಲಲ್ಲ, ಇಷ್ಟು ಲೇಟ್ ಆದರೂ? ಮನೇಲಿ ಇಂಥ ದೊಡ್ಡ ಪ್ರಾಬ್ಲಮ್ ಐತಿ. ಅಪ್ಪ ನೋಡಿದ್ರೆ ಜೈಲಲ್ಲಿ ಕೂತ್ಕೊಂಡಾರ. ಹೆಂಗೆ ನಿದ್ದೆ ಬರುತ್ತೆ ಪುಷ್ಪ, ನೀನೇ ಹೇಳು. ಹ್ಞೂ ರೀ, ನನಗೂ ಅದ ಚಿಂತೆ ಆಗ್ಬಿಟ್ಟೈತಿ. ಎಲ್ಲಿಂದ ಹುಡುಕ್ಬೇಕು, ಏನು ಮಾಡಬೇಕು ಒಂದು ತಿಳಿತಾನೇ ಇಲ್ಲ ರೀ ನನಗೆ. ನನಗೂ ಹಂಗೆ ಅನಿಸ್ಬಿಟ್ಟೈತವ. ಎಲ್ಲಿಂದ ಯೋಚನೆ ಮಾಡಬೇಕು ಏನು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಅಕ್ಕ, ಅತ್ತೆ ಮಲ್ಕೊಂಡ್ರಾ? ಹ್ಞೂ ಪುಷ್ಪ, ಮಲ್ಕೊಂಡ್ರೆ ಈಗ ಅಂದರು. ಇನ್ನೂ ಅಷ್ಟು ನಿದ್ದೆ ಹತ್ತಿಲ್ಲ ಆಗಿತ್ತು ಅವರಿಗೆ. ನಾ ಮಲ್ಕೋತೀನಿ ಹೋಗೋ, ನಾನು ಸ್ವಲ್ಪ ತೊಬ್ಬೆಕೆ ಇರಬೇಕು ಅಂತಂದ್ರೆ ಅದಕ್ಕೆ ಸುಮ್ಮನೆ ಈ ಕಡೆ ಬಂದೆ ಹೊರಗಡೆ. ಹೌದಾ, ಹೆಂಗೆ ನಿದ್ದೆ ಬರುತ್ತೆ ಅತ್ತೆಗೆ? ಮಾವನಷ್ಟು ಹಚ್ಕೊಂಡಾರ. ಏನು ಮಾಡಬೇಕು ಅಂತ ಒಂದು ತಿಳಿತಾನೇ ಇಲ್ಲ ನನಗಂತೂ. ಅಲ್ಲಮ್ಮ ಪುಷ್ಪ, ಅದೆಲ್ಲ ಬಿಡು. ಈಗ ಒಂದು ವಾರದಲ್ಲಿ ಹುಡುಕ್ಬೇಕು, ಪತ್ತೆ ಹಚ್ಚಬೇಕೀಗ. ನೀನಲ್ಲ ನಾವೆಲ್ಲರೂ ಒಂದು ವಾರದಲ್ಲಿ ಹೆಂಗಮ್ಮ ಪತ್ತೆ ಹಚ್ಚೋದು? ಏನು ಗೊತ್ತಿಲ್ಲ, ತಳ ಬುಡ ಯಾವುದು ಗೊತ್ತಿಲ್ಲ ನಮಗೆ. ಏನಾಗ್ತಾಯಿದೆ ಅಂತಲೂ ಗೊತ್ತಿಲ್ಲ. ಇವಾಗ ಒಂದು ವಾರದಲ್ಲಿ ಹೆಂಗಮ್ಮ ಹುಡುಕೋದು? ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಬಾವ. ಏನಾದರೂ ಮಾಡಲೇಬೇಕು. ಆದರೆ ಏನು ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕ್ರವ, ಯಾರು ಇನ್ನೂ ಮಲ್ಕೊಂಡೇ ಇಲ್ಲಲ್ಲ? ನಿದ್ದೆ ಬಂದಿಲ್ಲನೂ ಯಾರಿಗೂ? ಇಲ್ಲ ಅತ್ತೆ, ಇನ್ನೂ ನಿದ್ದೆ ಬಂದಿಲ್ಲ. ಅತ್ತೆ, ನಿಮಗೆ ನಿದ್ದೆ ಬಂದಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಮಾತಾಡ್ತೀರಾ? ಮಾತಾಡವ, ಅದ್ರಾಗ ಏನೈತಿ? ಎತ್ತಾಗ ನಿದ್ದೆ ಬರಂದಿ ನನಗೆ. ಏನು ಕೇಳಬೇಕು ಕೇಳಿ. ಅತ್ತೆರ ಈ ಕಡೆ ಬರ್ರಿ, ನೀವು ಕುತ್ಕೊಬರ್ರಿ. ಅತ್ತೆರ, ಈಗ ಮೊನ್ನೆ ಬಂದಿದ್ರಲ್ಲ ಎಂಕನಗೌಡ ಅವರು ಮಾಮಾರಿಗೆ ಯಾವಾಗಿಂದ ಪರಿಚಯ? ನಿಮ್ಮ ಮುಂದೆ ಏನಾದರೂ ಹೇಳಿದಾರ ಅವರು? ನನ್ನ ಮುಂದೆ ಇದಕ್ಕೂ ಮುಂಚೆ ಅವ್ರು ಏನೂ ಹೇಳಿಲ್ಲವ. ಇನ್ನು ಮೊನ್ನೆ ಬಂದು ಕರೆದೋದಲ್ಲ, ಅವತ್ತು ಕರೆದು ಹೋಗಿದ್ದಿನ ರಾತ್ರಿ ನಿಮ್ಮ ಮಾವ ಅವತ್ತು ಮಾತಾಡಿದ್ರು ನೋಡವ. ಅವನು ನನ್ನ ಕ್ಲಾಸ್ಮೇಟ್, ಇಬ್ಬರು ಬಹಳ ಕ್ಲೋಸ್ ಇದ್ರಂತವ. ಇಬ್ಬರು ಚಲೋನೇ ಇದ್ರಂತ. 5ನೇ ಕ್ಲಾಸ್ ತನಕ ಚಂದನ ತಂಗ ಓದಾರಂತ. ಅದಾದಮೇಲೆ ಅವ್ರ ಮನ್ಯಾಗ ಬೇರೆ ಕಡೆ ಹೋದ್ರಂತ, ಬೇರೆ ಊರಿಗೆಲ್ಲ ಹೋದ್ರಂತ, ಅಷ್ಟ ಅಂತವ. ಅದನ್ನು ಬಿಟ್ರೆ ಬಂದಿದ್ದ ಮೊನ್ನೆ ಅವ ಮಾತಾಡ್ಸಕ್ಕ. ಆ ಥರ ಹಂಗಂದ್ರೆ ಇವರು ಕೃಷ್ಣ ದೊಡ್ಡಪ್ಪ ಅದಾರಲ್ಲ, ಯಾರು ನೇತ್ರಾ ಅವರು ತಂದೆ, ಅವರು ಮತ್ತು ಮಾವನೂ ಕ್ಲಾಸ್ಮೇಟ್. ಅವರಿಗೆ ಇವರು ಪರಿಚಯ ಇದ್ದಾರಾ ಎಂಕನಗೌಡ ಅವರು? ಏನನ್ನವ, ಅದು ನನಗೆ ಗೊತ್ತಿಲ್ಲ ನೋಡು. ಅವರಿಗೆ ಕೇಳ್ಬೇಕು ರೀ. ಈಗಿಂದೀಗಲೇ ಗವಿಗೆ ಫೋನ್ ಹಚ್ಚಿ ಅವ್ರ ಮನೆಯಾಗ ಇದು ಕೃಷ್ಣ ದೊಡ್ಡಪ್ಪ ಇದ್ರೆ ಈಗಿಂದೀಗಲೇ ಇಲ್ಲಿಗೆ ಬಾ ಅಂತ ಹೇಳ್ರಿ, ಅರ್ಜೆಂಟಾಗಿ ಹೇಳ್ರಿ ನೀವು. ಆಯ್ತು, ಹೇಳ್ತೀನಿ ತಡಿ. ನನ್ನ ಫೋನಲ್ಲೇ ರೂಮ್ನಾಗ ಬಿಟ್ಟು ಬಂದೀನಿ, ಅಲ್ಲೇ ಹೋಗಿ ಹಚ್ಚಿ ಬರ್ತೀನಿ ತಡಿ. ಅತ್ಯಾರ, ಮಾವರ ಮತ್ತೆ ಏನೇನು ಮಾತಾಡಿದ್ರು ಅವ್ರು ಎಂಕನಗೌಡ ಅವ್ರ ಹತ್ರ, ಅವ್ರ ಬಗ್ಗೆ ಅದನ್ನೆಲ್ಲ ಒಂದು ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳ್ತೀರಾ ಅತ್ತೆ ಪ್ಲೀಸ್? ಅಂದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತತ್ತೆ ಈ ಕೇಸಿಗೆ. ಅವರು ಅಷ್ಟಾಗಿ ಏನೂ ಮಾತಾಡಿಲ್ಲವ ಅವತ್ತು. ಭಾಳ ದಿನ ಆದಮೇಲೆ ಬಂದ ನೋಡು ಕರೆಯಕ್ಕ. ನಾವು ಸಣ್ಣರಿರ್ಬೇಕಾದ್ರೆ ಚಂದ ಶಾಲೆಗೆ ಹೋಗಿದ್ವಿ, ಬರ್ತಿದ್ವಿ, ಆಟ ಆಡ್ತಿದ್ವಿ, ಇಂಥದ್ದಷ್ಟೇ ಅವ ಹೇಳಿದ್ದು. ಮತ್ತು ಏನು ಅಂಥದ್ದೇನು ಹೇಳಕ್ಕೆ ಹೋಗಿಲ್ಲ. ನನಗೂ ಅವತ್ತು ಕೆಲಸ ಮಾಡಿದ್ದಕ್ಕೆ ಸುಸ್ತಾಗಿದ್ದಕ್ಕೆ ನಾನು ಹಂಗೆ ಮುಕ್ಕೊಂಡ ಬಿಟ್ಟೆ. ಅವ್ರು ಇನ್ನೂ ಹೇಳ್ತಿದ್ರೆ ಏನು ಮಾಡ್ತಿದ್ರೆ ಹಂಗೆ ಮುಕ್ಕೊಂಡ ಬಿಟ್ಟೆವ ನಾನು. ಪುಷ್ಪ, ಗವೀನ ಮತ್ತು ಅವರಪ್ಪನ ಇಬ್ಬರನ್ನೂ ಬಾ ಅಂತ ಅಂದೀನಿ. ಚಲೋ ಕೆಲಸ ಮಾಡಿದ್ರಿ. ಅವ್ರು ಬರಲಿ ತಡ್ರಿ. ಅವ್ರ ಹತ್ರ ಏನಾದರೂ ಗೊತ್ತಿದ್ದಾನೆ ಏನಂತ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ. ಪುಷ್ಪವ, ಏನೋ ಕರೆದಂತಲ್ಲವ ಗವಿ ಅಂತ? ಬರ್ರಿ ಕುತ್ಕೊಬರ್ರಿ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ. ಇಲ್ಲ ಅಳವ, ಹೇಳಿ ನಡೀತೈತಿ ಏನಂತಂದು. ದೊಡ್ಡಪ್ಪ, ನಿಮ್ಗೆ ಇವರು ಎಂಕನಗೌಡ ಯಾರು ಏನು ಅಂತ ನಿಮಗೆ ಗೊತ್ತಾ, ಅಥವಾ ನಿಮ್ಗೆ ಪರಿಚಯ ಇದೆನಾ? ಎಂಕನಗೌಡ ನನಗೆ ಪರಿಚಯ ಅದಾನವ. ಅವನು ನನ್ನ ಕ್ಲಾಸ್ಮೇಟ. ನಾನು 4ನೇ ಕ್ಲಾಸಿಗೆ ಬಿಟ್ಟುಬಿಟ್ನಲ್ವ, ಅಷ್ಟಕ್ಕೆ ಅಲ್ಲಿ ತನಕ ಅಷ್ಟೇ ನಂಗೆ ಪರಿಚಯ ಇದ್ದಿದ್ದು. ಈ ಯಾರು ನಿಮ್ಮ ಮಾವನ ಜೊತೆ ಭಾಳ ಕ್ಲೋಸ್ ಇದ್ದವ ಅವ. ಅವರು 5ನೇ ಕ್ಲಾಸ್ ತನಕ ಓದಿದ್ರವ. ನಾನು 4ನೇತ ಓದಿ ಬಿಟ್ಟುಬಿಟ್ಟೆ ಆಟ. ಅದು 4ನೇತ ಸರಿಯಾಗಿ ಹೋಗಿಲ್ಲ, 3ನೇತ ತನಕ ಆಟನ ಸರಿಯಾಗಿ ಹೋಗಿದ್ದು. ಹಾಗಾಗಿ ಒಂದು ಸ್ವಲ್ಪ ಪರಿಚಯ ಇತ್ತವ ಎಂಕನಗೌಡ ಅಂತಂದ್ರೆ ನಂಗೆ ನೆನಪೈತಿ. ಆದ್ರೆ ಇದ ಗಣಮಗನ ಎಂಕನಗೌಡ ಅಂತನ್ನೋದು ನಂಗೆ ಗೊತ್ತಿಲ್ಲವ. ಅವ್ರು ಮೊನ್ನೆ ಊರಿಗೆ ಬಂದಿದ್ರಲ್ಲ, ಮಾವರಾಗ ಕರೆದ್ರು, ಫಂಕ್ಷನ್ ಇದೆ ಪಾರ್ಟಿ ಮಾಡೋಣ ಅಂತಂದು. ನಿಮಗೂ ಏನಾದರೂ ಕರೆದ್ರಾ? ಇಲ್ಲಿ ಬಿಡವ, ನಂಗಂತೂ ಯಾರೂ ಕರೆದೇ ಇಲ್ಲ. ಅದು ಅಲ್ಲದೆ ನಮ್ಮ ಮನೆ ತಾಲೂ ಬಂದಿಲ್ಲ ಅಂತವ. ಏನು, ನಿಮ್ಮ ಮನೆ ಹತ್ರ ಬಂದಿಲ್ಲ? ಇಲ್ಲಿ ಬಿಡವ, ನಮ್ಮ ಮನೆ ತಾಲು ಬಂದಿಲ್ಲ ಅಂತ ನಾನು ಕೇಳಿದೆ. ಗವಿನ ಮತ್ತು ಮನ್ಯಾಗ ನಮ್ಮ ಮನೆಯಕ್ಕೇನು ಎಲ್ಲರನ್ನೂ ಕೇಳಿದೆ. ನಮ್ಮ ಮನೆ ತಾಲು ಬಂದೇ ಇಲ್ಲ ಅಂತವ. ಮತ್ತು ಮಾವರ ಹತ್ರ ಅವತ್ತು ಹೇಳ್ತಾ ಇದ್ರು, ಇಲ್ಲ ಕೃಷ್ಣ ಪದನಲ್ಲ ಅವ್ರ ಮನೆ ಹತ್ರನೂ ಹೋಗಿದ್ದೆ, ಅವ್ರ ಮನ್ಯಾಗ ಇಲ್ಲ ಎಲ್ಲೋ ಊರಿಗೆ ಹೋಗಾರ, ಒಂದು ವಾರ ಬಿಟ್ಟು ಬರ್ತಾರ ಅಂತ ಅವ್ರು ಹೇಳಿದ್ರೆ ನಾನೇ ಕೇಳಿಸ್ಕೊಂಡಿದ್ದೀನಿ ಅವತ್ತು. ಇಲ್ಲಿ ಬಿಡವ, ನಾನೆಲ್ಲೂ ಹೋಗಿಲ್ಲ ಅವತ್ತು. ನೇತ್ರವನ್ ಮನೆಗೆ ಹೋಗಿ ಅವತ್ತು ಮುಂಜಾನೆ ಹೋಗಿ ರಾತ್ರಿನೇ ವಾಪಸ್ ಬಂದೀನಿ ನಾನು. ಹೌದಾ?
ರೀ ಹಂಗಾರ ಅವ್ರು ಏನೋ ಬೇಕಂತ ಮಾವರಿಗೆ ಟಾರ್ಗೆಟ್ ಮಾಡಾರಿ ಹಂಗೇನಾರು ಫಂಕ್ಷನ್ ಇದೆ ಎಲ್ಲರೂ ಪಾರ್ಟಿ ಸೇರ್ತಾರ ಅಂತ ಅನ್ನಂಗಿದ್ರೆ ಇವು ದೊಡ್ಡಪ್ಪನೂ ಕರಿಬೋದಿತ್ತು ಅವರು ಕರೆದಿಲ್ಲ ಅಂತಂದ್ರೆ ಏನೋ ಇಂಟೆನ್ಷನ್ ಇಟ್ಕೊಂಡೆ ಅವ್ರು ಮಾವರನ್ನು ಕರೆದಾರ ಫಂಕ್ಷನಿಗೆ. ಅಲ್ಲವ ಅವ ಸಾಯ್ತಾನ ಅಂತ ಗೊತ್ತಿದ್ರ ಈ ನನ್ನ ದೋಸ್ತನ ಇದಕ್ಕೆ ಕರಿತಿದ್ದವ, ಇವನ ಮೇಲೆ ಅಂಥ ದ್ವೇಷನರು ಏನು? ಅದ ನಮಗೂ ಗೊತ್ತಾಗ್ತಾ ಇಲ್ಲ. ಮಾವರಿಗೂ ಕೇಳಿದೆ, ನನಗೂ ಅವನ ಮೇಲೆ ಏನೂ ದ್ವೇಷ ಇಲ್ಲ, ಮಾವನಿಗೂ ನನ್ನ ಮೇಲೆ ಏನೂ ದ್ವೇಷ ಇಲ್ಲ ಅಂತಂದ್ರೆ ಹಂಗಂದ್ರೆ ಇದೆಲ್ಲ ಎದಕ್ಕೆ ನಡೀತಾ ಇದೆ ಏನು ಒಂದು ಗೊತ್ತಾಗ್ತಾನೆ ಇಲ್ಲ. ಆದರೆ ಇವಾಗಂತೂ ಒಂದು ಕ್ಲಾರಿಟಿ ಸಿಕ್ಕಿದ್ದೇನೆಂದ್ರೆ ಅವರು ಬೇಕಂತ ಮಾವರನ್ನು ಟಾರ್ಗೆಟ್ ಮಾಡಾರ. ಇದರಲ್ಲಿ ಅವರೊಬ್ಬರದ ಕೈವಾಡ ಇಲ್ಲ, ಇನ್ನೂ ಒಂದು 2-3 ಜನದ ಕೈವಾಡ ಅಂತೂ ಇದ್ದೇ ಇದೆ ಇದರಲ್ಲಿ. ಹಂಗಾರೆ ಈಗ ಮುಂದಕ್ಕೆ ಏನು ಮಾಡೋದವ? ಇವಾಗ ಬರೀ ಪೊಲೀಸರು ಕಂಡು ಹಿಡಿತಾರೆ, ಪೊಲೀಸರ ಮೇಲೆ ಬಿಡೋಣ ಅಂತ ನಾವೇನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಅದು ನಮ್ಮ ದಡ್ತನ ಆಗುತ್ತೆ. ಯಾಕಂದರೆ ಮೊನ್ನೆ ಅಲ್ಲೊಬ್ಬರು ನಮಗೆ ಹೆಲ್ಪ್ ಮಾಡಿದ ಪ್ರಕಾರ ಇದರಲ್ಲಿ ಪೊಲೀಸರಿಗೂ ಅವರಿಗೂ ಏನೋ ಕಾಂಟ್ಯಾಕ್ಟ್ ಇದೆ, ಅವ್ರವ್ರ ನಡುವೆ ಏನೇನೋ ಮಾತುಕತೆ ಆಗಿದೆ. ಅಂದಮೇಲೆ ನಾವು ಮಾಡೋ ಕೆಲಸನ ಇದು ಈ ಗುಟ್ಟು ನಮ್ಮಲ್ಲಿ ಮಾತ್ರ ಇರಬೇಕು, ಹೊರಗಡೆ ಯಾರ ಹತ್ರನೂ ಹೋಗೋ ಹಾಗಿಲ್ಲ. ಒಂದೇ ಸುದ್ದಿ ಲೀಕ್ ಆದ್ರೂ ಮತ್ತೆ ಎಡವಟ್ಟಾಗುತ್ತೆ. ಈ ಕೇಸಲ್ಲಿ ನಾವು ಗ್ಯಾರಂಟಿ ಸೋಲ್ಬೇಕಾಗತ್ತೆ. ನಾನಂತೂ ಯಾರ ಮುಂದೆ ಹೇಳಂಗಿಲ್ಲವ. ನಿನಗೆ ಗೊತ್ತೈತಲ್ಲವ ನನಗೆ ಇದು ಮಂಜಪ್ಪ ಅಂದ್ರೆ ಎಷ್ಟು ಜೀವದೀನಿ ಅಂತಂದು, ನಾ ಮಾತ್ರ ಯಾರ ಮುಂದೆ ಹೇಳಂಗಿಲ್ಲವ. ಪುಷ್ಪ, ಹಂಗಂದ್ರೆ ಈಗ ನಾವು ಮುಂದೆ ಏನು ಮಾಡೋಣ? ನಾವು ನಾಳೆನೇ ಯಂಕನಗೌಡವ್ರ ಮನೆಗೆ ಹೋಗಬೇಕು. ಎಲ್ಲಿ ಕೊಲೆ ಆಗಿತ್ತಲ್ಲ ಅವ್ರದ್ದು ಫಾರ್ಮ್ ಹೌಸ್, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿ ಪೊಲೀಸರೆಲ್ಲ ನಿಂತಾರ, ನಿನಗೆ ಗೊತ್ತಿಲ್ಲ? ನಿನ್ನೇನು ತಾನೇ ಹಾಗೆ ಬಂದ್ವಿಲ್ಲ, ಕೋರ್ಟೆ ಹೋಗಿದ್ವಲ್ಲ ಮನೆ ನೋಡ್ಕೊಂಡು ಹಿಂಗೆ ಬರೋಣ ಅಂತಂದಲ್ಲಿ ಸುತ್ತಲೂ ಪೊಲೀಸರು ಇದ್ದಾರೆ. ಅಲ್ಲಿ ಹೆಂಗೆ ಕಣ್ ತಪ್ಪಿಸಿ ಹೋಗ್ತಿದ್ದೀನಿ ನೀನು? ಪೊಲೀಸರು ಅದಾರಿ, ಇಲ್ಲ ಅಂತ ಅಂದವ್ರು ಯಾರು? ಅವ್ರು ಅದಾರಂತ ನಾವು ಹೆದ್ರಕೊಂಡು ಇಲ್ಲೇ ಕೂತ್ಕೊಂಡ್ರೆ ನಮಗೇನು ಸಾಕ್ಷಿ ಸಿಗಲ್ಲ. ಆ ಮನೆ ಒಳಗೆ ಹೋಗಲೇಬೇಕು ನಾವು. ಆ ಮನೇಲಿ ಹೋದರೆ ನಮಗೇನಾದರೂ ಸಾಕ್ಷಿ ಸಿಕ್ಕರೂ ಸಿಗ್ಬೋದು, ಹೇಳೋಕ್ಕಾಗಲ್ಲಲ್ಲ. ನಾವು ಹೋಗಲೇಬೇಕು, ನಾಳೆ ಹೋಗ್ತಾ ಇದ್ದೀವಿ ಅಷ್ಟೇ. ನೀವು ಬರ್ತೀರಾ ಇಲ್ಲ ಅಷ್ಟು ಹೇಳ್ರಿ. ನಾನು ಬರ್ತೀನಿ. ನಾನು ಯಾಕಲೆ ಬರಲ್ಲ, ನಾನು ಬರ್ತೀನಿ. ನಾನು ಬರ್ತೀನಿ ಪುಷ್ಪ. ನಾನು ಬರ್ತೀನವ. ಇಷ್ಟು ಜನ ನನಗೆ ಸಾಥ್ ಕೊಟ್ರಲ್ಲ ಸಾಕು. ನೀವು ಅಷ್ಟಲ್ಲವ, ನಾವು ಅದೀವಿ ನಿಮ್ಮ ಜೊತೆ. ನಾನು ಅದೀನಿ ನಿಮ್ಮ ಜೊತೆ. ಅಂತೀರಿ ನೀವು? ಹೂನವ, ನಾವು ಅದೀವಿ. ನಾವು ಕಷ್ಟ ಕಾಲದಾಗಿದ್ದಾಗ ನಮಗೆ ಕೆಲಸ ಕೊಟ್ಟು ನಮಗೊಂದು ಜೀವನ ಕೊಟ್ರೆ ನೀವು, ಅಂದಮೇಲೆ ನೀವು ಕಷ್ಟ ಕಾಲದಾಗಿದ್ದಾಗ ನಿಮ್ಗೆ ಎಷ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗವ? ನಾವು ಅಷ್ಟಲ್ಲ, ಊರನ್ನ ಹೆಣ್ಮಕ್ಳು ಎಲ್ಲರೂ ನಿಮ್ಮ ಜೊತೆ ಇದೀವವ. ನೀ ಏನು ಮಾಡಂತಿದ್ದಿ ಅದನ್ನು ಮಾಡ್ತೀವಿ ನಾವು. ಲಕ್ಷ್ಮಕ್ಕ, ನೀನೇನು ಹೆದರ್ಕೊಳಕ್ಕೆ ಹೋಗಬೇಡ. ಮಂಜಪ್ಪಣ್ಣನ ಹೆಂಗಾರ ಮಾಡಿ ನಾವು ಹೊರಗಡೆ ತರನ್ರಿ ಎಲ್ಲರೂ ಸೇರಿ. ಅತ್ಯಾರ ನೋಡ್ರಿ, ನಮ್ಮ ಪರವಾಗಿ ಎಷ್ಟು ಜನ ಅದಾರ, ಎಷ್ಟು ಸಹಾಯ ಮಾಡಕ್ಕದಾರ ನಮ್ಗೆ. ಈಗ ಧೈರ್ಯ ತಗೋರಿ ಅತ್ಯಾರ. ನೀವು ಮಾವರ್ನ ಹೆಂಗಾರ ಮಾಡಿ ಬಿಡಿಸ್ಕೊಂಡು ಬರ್ತೀನಿ ನಾನು. ಇಷ್ಟೆಲ್ಲ ನೀವು ಧೈರ್ಯ ಕೊಡಾಕೊಂತೀರಿ, ಇಷ್ಟೊಂದು ಜನ ನಮ್ಮ ಹಿಂದೆ ಅದಾರ ಅಂತ ಅಂದಮೇಲೆ ನಾನು ಧೈರ್ಯ ತಗೋತೀನವ. ನೀ ಏನು ಮಾಡ್ಬೇಕಂತ ಹೇಳು, ಅದನ್ನು ನಾವು ಮಾಡ್ತೀವಿ. ಪುಷ್ಪ, ಈಗ ಏನಾರು ಕೆಲಸ ಐತನವ, ಅಥವಾ ನಿಂದು ಏನಾರು ಹೇಳೋದೈತಾ? ಈಗ ಏನೂ ಇಲ್ಲ ರೆಂಟಿ, ನೀವು ನಾಳೆ ಬೆಳಗ್ಗೆ ಕೆಲಸಕ್ಕೆ ಬರ್ರಿ, ನಾನು ನಿಮ್ಗೆ ಅವಾಗಲೇ ಹೇಳ್ತೀನಿ ಏನು ಮಾಡಬೇಕು ಏನಂತ. ಸರಿ ಆತವ, ಹಾಗೆ ಏನಾರು ಮಾಡೋದಿದ್ರು ನಮ್ಗೆ ಹೇಳು. ನಾವು ಮಾತ್ರ ಯಾರ ಮುಂದೆ ಹೇಳೋಂಗಿಲ್ಲ, ನಾವು ನಿಮಗೆ ಸಹಾಯ ಮಾಡ್ತೀವವ, ನಮ್ಮನ್ನು ನಂಬ್ರಿ. ಸರಿ ಆಂಟಿ, ನೀವೇನು ಹೋಗಿ ಬರ್ರಿ, ಆಗಲೇ ಟೈಮ್ ಆಯಿತು, ನೀವು ಹೋಗಿ ಬರ್ರಿ. ಸರಿ ಅವ, ಹಂಗಾರ ನಾನು ಹೋಗಿ ಬರ್ಲಾ? ಹಾಂ ರೀ ದೊಡ್ಡಪ್ಪ, ನೀವು ಹೋಗಿ ಬರ್ರಿ. ಗವಿ ಇವತ್ತೊಂದು ದಿನ ಇಲ್ಲೇ ಇರಲಿ, ನಡೀತೈತಲ್ರಿ? ಸರಿ ತಗೋವ, ನಡೀತೈತಿ. ನಾ ಹೊಕ್ಕೇನು ತಗೋ, ಲೈಟ್ ಅದಾವು ಅಲ್ಲಿ ಲೈಟ್ ಹತ್ತಾವು, ನಾ ಹೊಕ್ಕೇನು ತಗೋ. ಅಣ್ಣ, ನಿಮ್ಮಿಂದ ಭಾಳ ಉಪಕಾರ ಆತಪ್ಪ. ನಿಮಗೆ ತೊಂದರೆ ಕೊಟ್ವೇನೆ ನಾವು ಇಷ್ಟೊತ್ನಾಗ ಕರೆದು. ನೀ ಹಂಗೇನು ತಿಳ್ಕೊಬೇಡವ. ನೀ ಎಷ್ಟೊತ್ನಾಗ ಬೇಕಾರೆ ಕರೀರಿ. ನೀವು ಏನೋ ಸಮಸ್ಯೆ ಇದ್ರಿ, ಏನು ಕೇಳ್ಬೇಕಂತಂದ್ರು ಎಷ್ಟೊತ್ನಾಗ ಬೇಕಾದ್ರೆ ಕರೀರಿ, ನಾ ಬಂದು ಹೇಳ್ತೀನಿ ನಿಮ್ಗೆ. ನನ್ನಿಂದ ಏನು ಸಹಾಯ ಆಕೈತಿ ಅದನ್ನ ನಾ ಮಾಡ್ತೀನಿ. ಸರಿ ದೊಡ್ಡಪ್ಪ, ನಾವು ಏನಾರಿದ್ರೆ ಕರಿತೀವಿ. ಪುಷ್ಪ, ಇವಾಗ ನಮ್ದು ಮುಂದಿನ ಕೆಲಸ ಏನಂತ ಹೇಳುವ? ನೋಡ್ರಿ, ನಾಳೆ ನಾವೆಲ್ಲರೂ ಆ ಡೆಡ್ ಬಾಡಿ ಸಿಕ್ಕಿತ್ತಲ್ಲ ಆ ಮನೆಗೆ ನಾವು 5 ಜನ ಹೋಗ್ತಾ ಇದ್ವಿ. ಅತ್ತರ ನೀವು ಮನೇಲಿರಿ. ಈ ಮನೆಗೆ ನಾಳೆ ಕೆಲಸದವ್ರು ಎಲ್ಲರೂ ಬರ್ತಾರೆ. ಮನೇಲಿ ಯಾರೇ ಬಂದ್ರೂ ನಾವು ಹೊರಗಡೆ ಹೋಗಿವಿ ಅಂತಂದು ಗೊತ್ತಾಗುತ್ತೆ. ನಾವು ಹೊರಗಡೆ ಹೋಗಿವಿ ಅಂತ ಗೊತ್ತಾಗಲಿ, ಆದರೆ ನಾವು ಆ ಮನೆಗೆ ಹೋಗಿವಂತ ಅನ್ನೋದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಅದನ್ನು ಹೆಂಗಾರ ಮಾಡಿ ಸೀಕ್ರೆಟಾಗಿ ಮೇಂಟೈನ್ ಮಾಡೋ ಜವಾಬ್ದಾರಿ ನಿಮ್ಮದು. ಹ್ಞೂ ಆತವ, ನೀವು ಅದ ಮನೆಗೆ ಹೋಗ್ಯಾರಂತ ನಾ ಏನು ಹೇಳಲ್ಲ ತಗೋಬ. ಹಂಗೆ ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಾರ, ಏನೋ ಕೆಲಸ ಐತಂತ ಹೋಗಾರ ಅಂತ ಅಷ್ಟೇ ಹೇಳ್ತೀನಿ. ಅಕ್ಕ, ಅಲ್ಲಿ ಸುತ್ತಲೂ ಪೊಲೀಸರು ಅದಾರಲ್ಲ, ಅವ್ರು ನಮ್ಮನ್ನು ಎಲ್ಲರೂ ನೋಡಾರ ಮೊನ್ನೆ. ಅದು ಅಲ್ಲದೆ ಈಗ ಅವ್ರ ಕಡೆಯಲ್ಲವರು ಎಲ್ಲರೂ ನೋಡಾರ ನಮ್ಮನ್ನು. ಮತ್ತು ಈಗ ನಾವು ಅಲ್ಲಿ ಹೋದ್ರೆ ನಮ್ಮನ್ನು ಕಂಡು ಹಿಡಿಯಂಗಿಲ್ಲನಕ್ಕ? ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನೈಟ್ ಸುತ್ತಲೂ ಪೊಲೀಸರು ಇರ್ತಾರೆ, ಹಗಲೊತ್ತಲ್ಲಿ ಮುಂದೆ 2 ಪೊಲೀಸರು ಇರ್ತಾರೆ ಅಷ್ಟೇ. ಆ 2 ಪೊಲೀಸರನ್ನು ಯಾಮಾರಿಸಿ ನಾವು ಒಳಗಡೆ ಹೋಗಬೇಕು. ಹೆಂಗಕ್ಕ ಯಾಮರ್ಸೋದು ಅವ್ರನ್ನ? ಹೆಂಗಂದ್ರೆ ಹಿಂಗೆ ಮಾಡ್ಬೇಕು ನೋಡ್ರಿ ನಾಳೆ. ವಾವ್, ಸೂಪರ್ ಇದೆ ಅಕ್ಕ ಐಡಿಯಾ. ಹಿಂಗೆ ಮಾಡಿದ್ರೆ ಆ ಮನೇಲಿ ಆರಾಮಾಗಿ ಹೋಗ್ಬೋದು ನೋಡಕ್ಕ ನಾವು. ಸರಿ, ನೀನು ಇವತ್ತು ನಿಮ್ಮ ಮನೆಗೇನು ಹೋಗಬೇಡ, ಇಲ್ಲೇ ಇರು. ನಾಳೆ ಬೆಳಗ್ಗೆ ಆದಷ್ಟು ಬೇಗ ಎಲ್ಲರೂ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿಂದ ಹೋಗಬೇಕು. ಅದು 5 ಜನ ಒಟ್ಟಿಗೆ ಹೋಗೋ ಆಗಿಲ್ಲ, ಇಬ್ಬರಿಬ್ರು ಒಬ್ಬೊಬ್ಬರು ಅಷ್ಟೇ ಈ ಮನೆಯಿಂದ ಹೊರಗಡೆ ಹೋಗಬೇಕು. ನಾ ಹೇಳಿದ್ದೀನಲ್ಲ, ಊರ ಹೊರಗಡೆ ಯಾರೂ ನಮ್ಮನ್ನು ನೋಡಬಾರ್ದು. ಅಲ್ಲಿ ಬಂದು 5 ಜನ ಸೇರಿ ಕಾರಲ್ಲಿ ಹೋಗೋಣ. ಸರಿ ಅಕ್ಕ, ಆಯ್ತು, ಹಂಗೆ ಮಾಡೋಣ. ಸರಿ ನಾವ, ಹಂಗಾರ ಅದೇ ಥರ ಮಾಡೋಣ ತಗೋರಿ.
ನಾನು ಇವರಿಗೆಲ್ಲ ಏನು ಹೇಳಿದೆ, ನಮ್ಮದು ಮುಂದಿನ ಪ್ಲ್ಯಾನ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ.